ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಿಡಿಯೋದಲ್ಲಿ ಮೀನ ರಾಶಿಯವರು ಜೂನ್ 2026ರ ನಂತರ ನಿಮ್ಮ ಲಕ್ ಬದಲಾಗುತ್ತೆ ಎಂಬುದರ ಸಮಗ್ರ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ದೇವಗುರು ಬೃಹಸ್ಪತಿಯ ಪರಮ ಪ್ರೀತಿಯ ರಾಶಿಯಾದ ಚಂದ್ರನ ಕೊನೆಯ ರಾಶಿಯಾದ ಮೀನ ರಾಶಿ ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಕಿರಿಕಿರಿ, ಆರ್ಥಿಕ ತೊಂದರೆಗಳು ಮತ್ತು ಅನಿಶ್ಚಿತತೆ ಕೊನೆ ಹಾಡುವ ಕಾಲ ಹತ್ತಿರ ಬಂದಿದೆಯೇ? 2026ರ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಮಹತ್ವದ ಬದಲಾವಣೆಯನ್ನು ತರಲಿದೆ? ಹಾಗೆ ಗ್ರಹಗಳ ಮಹಾ ಬದಲಾವಣೆಯಿಂದಾಗಿ ಜೂನ್ ತಿಂಗಳಲ್ಲಿ ಮೀನ ರಾಶಿಯವರಿಗೆ ನಿಜಕ್ಕೂ ಗೋಲ್ಡನ್ ಟೈಮ್ ಅಥವಾ ಸುವರ್ಣಾವಕಾಶ ಆರಂಭವಾಗುತ್ತಾ? ಹಾಗಾದರೆ ಈ ತಿಂಗಳು ಎಲ್ಲರಿಗೂ ಮಹಾ ಲಾಭ ಸಿಗಲಿದೆ. ಉದ್ಯೋಗಗಳಲ್ಲಿ ಪ್ರಮೋಷನ್ ಸಿಗುತ್ತಾ? ವ್ಯಾಪಾರಿಗಳಿಗೆ ಕೈ ಸೇರುತ್ತಾ ಸ್ಥಗಿತಗೊಂಡ ಕೆಲಸಗಳು ಅಥವಾ ಹಣಗಳು? ವಿದ್ಯಾರ್ಥಿಯ ಭವಿಷ್ಯ ಹೇಗಿದೆ? ಮೀನರಾಶಿಯ ವಿದ್ಯಾರ್ಥಿಯ ಆರೋಗ್ಯ ಮತ್ತೆ ಕೌಟುಂಬಿಕ ಜೀವನ ಹೇಗಿದೆ? ಎಲ್ಲವನ್ನು ವಿಸ್ತಾರವಾಗಿ ನೋಡೋಣ ಬನ್ನಿ. ಮೀನರಾಶಿಯವರ ಗ್ರಹಗತಿಗಳು ಹೇಗಿದೆ ಅಂತಂದ್ರೆ, ಯಾವುದೇ ರಾಶಿ ಭವಿಷ್ಯದ ವಿಸ್ತಾರವಾದ ಮಾಹಿತಿ ತಿಳಿಬೇಕಾದ್ರೆ ಆ ತಿಂಗಳ ಗ್ರಹಗತಿಗಳು ಗೋಚಾರ ಫಲನ ಅತ್ಯಂತ ಮುಖ್ಯವಾಗಿ ಅರಿತಿರಬೇಕು. ಜೂನ್ 2026ರಲ್ಲಿ ಗ್ರಹ ಮಂಡಲದ ದೊಡ್ಡ ಮಟ್ಟದ ಈ ಬದಲಾವಣೆ ನಡೆಯುತ್ತೆ. ನಿಮ್ಮ ರಾಶಿಯಾಧಿಪತಿಯಾದ ಗುರು ಪ್ರಸ್ತುತ ಶುಭ ಸ್ಥಾನದಲ್ಲಿದ್ದಾನೆ. ನಿಮ್ಮ ರಾಶಿಯ ಮೇಲೆ ಧನಾತ್ಮಕ ದೃಷ್ಟಿಯನ್ನು ಬೀರ್ತಾ ಇದ್ದಾನೆ. ಮತ್ತೊಂದೆಡೆ ಕರ್ಮ ಫಲದಾತನಾದ ಶನಿ ದೇವನು ಸೂರ್ಯ ದೇವನ ಮಿಥುನ ರಾಶಿಗೆ ಪ್ರವೇಶ ಮತ್ತೆ ಬುಧ ಶುಕ್ರರ ಯುತಿ ನಿಮ್ಮ ರಾಶಿಯ ಜಾತಕದ ಮೇಲೆ ನೇರ ಪ್ರಭಾವ ಬೀರಲಿದೆ. ಮುಖ್ಯವಾಗಿ ರಾಹು ಕೇತುಗಳ ಸ್ಥಾನ ಬದಲಾವಣೆ ನಂತರ ಈ ಜೂನ್ ತಿಂಗಳು ಮೀನ ರಾಶಿಯವರಿಗೆ 3, 6 ಮತ್ತು 11ನೇ ಮನೆಗಳಲ್ಲಿ ಸಕ್ರಿಯಗೊಳ್ಳುತ್ತಾನೆ. ಭವಿಷ್ಯ ಶಾಸ್ತ್ರದಲ್ಲಿ 11ನೇ ಮನೆಯನ್ನು ಲಾಭಸ್ಥಾನ ಎಂದು ಕರೆಯಲಾಗುತ್ತೆ. ಯಾವಾಗ ಲಾಭಸ್ಥಾನದಲ್ಲಿ ಶುಭ ಗ್ರಹಗಳ ದೃಷ್ಟಿ ಬೀಳುತ್ತದೆಯೋ ಆಗ ಆ ವ್ಯಕ್ತಿಯ ಜೀವನದಲ್ಲಿ ಅಸಾಧ್ಯವಾದದ್ದು ಕೂಡ ಸಾಧ್ಯವಾಗಲು ಆರಂಭ ಆಗತ್ತೆ. ಕಳೆದ 5-6 ತಿಂಗಳುಗಳಿಂದ ನೀವು ಪಟ್ಟ ಕಷ್ಟಗಳು, ಅನುಭವಿಸಿದ ಅಪಮಾನಗಳು, ಶ್ರಮಕ್ಕೆ ಸಿಗದ ಪ್ರತಿಫಲ ಇವೆಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯ ಹಾಡಲು ಗ್ರಹಗಳು ಈಗ ಸಜ್ಜಾಗಿವೆ. ಹಾಗಾದರೆ ಜೂನ್ ತಿಂಗಳು ಈ ಗ್ರಹ ಬಲ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಎಂತಹ ಸುವರ್ಣ ಅವಕಾಶನ ತರತ್ತೆ ಅಂತ ವಿಸ್ತಾರವಾಗಿ ನೋಡೋಣ ಬನ್ನಿ. ಉದ್ಯೋಗ ಮತ್ತೆ ವೃತ್ತಿ ಜೀವನ. ಮೊದಲನೇದಾಗಿ ಉದ್ಯೋಗಸ್ಥರಿಗೆ ಮತ್ತೆ ಹೊಸ ಕೆಲಸ ಹುಡುಕಾಟದಲ್ಲಿರೋರಿಗೆ ಜೂನ್ 2026 ಎಂತ ಫಲಿತಾಂಶ ನೀಡುತ್ತೆ ಅಂತಂದ್ರೆ, ಮೀನರಾಶಿಯ ಉದ್ಯೋಗಗಳು ಅತ್ಯಂತ ಮಹತ್ವ ತಿಂಗಳು. ಕರ್ಮಸ್ಥಾನದ ಮೇಲೆ ಗುರುವಿನ ಶುಭ ದೃಷ್ಟಿ ಇರೋದ್ರಿಂದ ಆಫೀಸ್ನಲ್ಲಿ ಮತ್ತೆ ಕೆಲಸದ ಜಾಗದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ವಿರೋಧ ನಡೆಯುತ್ತಿರುವ ಪಿತೂರಿಗಳು, ರಾಜಕೀಯಗಳು ಧೂಳಿಪಟವಾಗಲಿದೆ. ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ನಿಜವಾದ ಯೋಗ್ಯತೆ ಏನೆಂಬುದು ಅಂತೂ ಈ ತಿಂಗಳು ಮನವರಿಕೆ ಆಗತ್ತೆ. ಬಡ್ತಿ ಮತ್ತೆ ಸಂಬಳ ಹೆಚ್ಚಳ, ಪ್ರಮೋಷನ್ ಮತ್ತೆ ಇನ್ಕ್ರಿಮೆಂಟ್. ನೀವು ದೀರ್ಘಕಾಲದಿಂದ ಪ್ರಮೋಷನ್ಗಾಗಿ ಕಾಯ್ತಾ ಇದ್ರೆ ಅಥವಾ ಸ್ಯಾಲ್ರಿ ಹೈಕ್ ಆಗಬೇಕು ಅಂತ ಅಪೀಲ್ ಮಾಡಿದ್ರೆ ಜೂನ್ 2ನೇ ವಾರ ದಾಟಿದ ನಂತರ ನಿಮಗೆ ಗುಡ್ ನ್ಯೂಸ್ ಸಿಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಪ್ರಸ್ತುತ ಮಾಡುತ್ತಿರುವ ಕೆಲಸದಲ್ಲಿ ತೃಪ್ತಿ ಇಲ್ಲದೆ ಹೋದಲ್ಲಿ ಹೊಸ ಕಂಪನಿ ಬದಲಾವಣೆ ಯೋಚನೆ ಏನಾದರೂ ಮಾಡ್ತಾ ಇದ್ರೆ ಜೂನ್ 15ರ ನಂತರದ ಸಮಯ ಸುವರ್ಣದ ಕಾಲ. ಮಲ್ಟಿನ್ಯಾಷನಲ್ ಕಂಪನಿ, MNC ಅಥವಾ ಉತ್ತಮ ಸಂಸ್ಥೆಗಳಿಂದ ಆಫರ್ ಲೆಟರ್ ನಿಮಗೆ ಬರೋ ಸಾಧ್ಯತೆ ಇದೆ. ಇನ್ನ ಯಾರೆಲ್ಲ ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಉತ್ತಮ ಪರೀಕ್ಷೆ ಬರೆದ್ರೆ ಫಲಿತಾಂಶ ಮಾತ್ರ ಬಹಳಷ್ಟು ಉತ್ತಮವಾಗಿ ಬಂದು ಸಂದರ್ಶನ ಎದುರಿಸುವ ಸಾಧ್ಯತೆ ಇದೆ. ಇನ್ನು ಮೀನರಾಶಿ ಅಭ್ಯರ್ಥಿಗಳು ಗ್ರಹಬಲ ಪಾಸಿಟಿವ್ ಆಗಿರೋದ್ರಿಂದ ನಿಮ್ಮ ಶ್ರಮಕ್ಕೆ ಖಚಿತವಾಗಿಲು ತಕ್ಕ ಯಶಸ್ಸು ಸಿಕ್ಕೇ ಸಿಗತ್ತೆ. ಇಲ್ಲಿ ನೀವು ನೆನಪಿಟ್ಟುಕೊಳ್ಳಬೇಕಾದ ಒಂದು ಮುಖ್ಯ ವಿಷಯವೇನೆಂದರೆ, ಜೂನ್ ತಿಂಗಳು ಮಧ್ಯಭಾಗದಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಿರ್ಬೋದು. ಆದ್ರೆ ಧೃತಿಗೆಡಬೇಡಿ. ಈ ಒತ್ತಡವೇ ನಿಮ್ಮನ್ನು ಯಶಸ್ಸಿನ ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಮೆಟ್ಟಿಲಾಗತ್ತೆ. ಜಾಗ್ರತೆ ವಹಿಸಿ. ಈಗ ಮೀನರಾಶಿಯವರು ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಣಕಾಸು ಹೇಗಿರತ್ತೆ ಅಂತಂದ್ರೆ, ಅತ್ಯಂತ ಪ್ರಮುಖ ದಾಗಿ ಹಣನ ಪರಿಸ್ಥಿತಿ ಹೇಗಿರತ್ತೆ. ಗೋಲ್ಡನ್ ಟೈಮ್ ಅಂದ ಮೇಲೆ ಧನಲಾಭ ಆಗ್ಲೇಬೇಕಲ್ವಾ? ಹೌದು. ಜೂನ್ 2026 ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಒಂದು
ದೊಡ್ಡ ಯೂಟರ್ನೇ ತರತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ಧನಸ್ಥಾನ, ಲಾಭಸ್ಥಾನ ಬಹಳಷ್ಟು ಬಲಿಷ್ಠವಾಗತ್ತೆ, ಆದಾಯದ ಮೂಲಗಳು ಹೆಚ್ಚಾಗತ್ತೆ, ಸ್ಥಗಿತಗೊಂಡ ಹಣಗಳು ಎಲ್ಲ ಬಂದು ಕೈ ಸೇರತ್ತೆ. ಯಾರಿಗೋ ಸಾಲ ಕೊಟ್ಟಿರ್ತೀನಿ, ಅದು ಬರ್ತಾನೆ ಇಲ್ಲ ಅಂತ ಬೇಸತ್ತಿದ್ರೆ, ಅಥವಾ ಬಿಸ್ನೆಸ್ನಲ್ಲಿ ಬರಬೇಕಿದ್ದ ಹಳೆ ಪೇಮೆಂಟ್ ಬಾಕಿ ಉಳಿದಿದ್ರೆ, ಜೂನ್ ತಿಂಗಳಲ್ಲಿ ನಿಮ್ಮ ನಿರಂತರ ಪ್ರಯತ್ನದಿಂದ ಆ ಸಿಕ್ಕಿಬಿದ್ದ ಹಣಗಳೆಲ್ಲ ನಿಮಗೆ 80% ನಿಮಗೆ ವಾಪಸ್ ಬರೋ ಚಾನ್ಸಸ್ ಇದೆ. ಇನ್ನು ಹೊಸ ಆದಾಯದ ಮೂಲಗಳು ಕೂಡ ಹೆಚ್ಚಾಗತ್ತೆ. ಕೇವಲ ಸಂಬಳಕ್ಕೆ ಅಷ್ಟೇ ನೆಚ್ಕೊಂಡು ಜೀವನ ನಡೆಸ್ತಾ ಇದ್ರೆ ಈ ತಿಂಗಳು ಪಾರ್ಟ್ ಟೈಮ್ ಬಿಸ್ನೆಸ್ ಅಥವಾ ಫ್ರೀಲೆನ್ಸಿಂಗ್ ಮೂಲಕ ಸೈಡ್ ಇನ್ಕಮ್ ಕೂಡ ಬರೋ ಚಾನ್ಸಸ್ ಇದೆ. ಹೊಸ ದಾರಿಗಳು ಓಪನ್ ಆಗತ್ತೆ. ಇನ್ನು ಷೇರು ಮಾರುಕಟ್ಟೆ ಮತ್ತೆ ಹೂಡಿಕೆ ನೋಡೋದಾದ್ರೆ, ನೀವು ದೀರ್ಘಾವಧಿ ಹೂಡಿಕೆ ಮಾಡಲು ಯೋಚನೆ ಮಾಡ್ತಾ ಇದ್ರೆ ಜೂನ್ ತಿಂಗಳು ಸೂಕ್ತ ಕಾಲ. ಆದರೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋದು, ಲಾಟ್ರಿ, ಜೂಜಿನಂತಹ ವಿಷಯಗಳಿಂದ ಸ್ವಲ್ಪ ದೂರ ಇರಬೇಕು. ಭೂಮಿ ಅಥವಾ ಚಿನ್ನದ ಮೇಲೆ ಮಾಡುವ ಹೂಡಿಕೆ ಭವಿಷ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಲಾಭನ ತಂದುಕೊಡುತ್ತೆ. ಇನ್ನು ಸಾಲದ ಸುಳಿಯಲ್ಲಿ ಸಿಲುಕೊಂಡ್ರು ಮೀನರಾಶಿಯವರಿಗೆ ಈ ತಿಂಗಳು ಸಾಲ ತೀರಿಸಲು, ಕಂತುಗಳನ್ನು ಹೊಂದಿಸಲು ಹೊಸ ಮಾರ್ಗ ಸುಲಭವಾಗಿ ಸಿಗತ್ತೆ. ಆದಾಗ್ಯೂ ಅನಗತ್ಯ ಐಷಾರಾಮಿ ವಸ್ತುಗಳ ಮೇಲೆ ಖರ್ಚನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಬಹಳ ಸೂಕ್ತ. ಇನ್ನು ವ್ಯಾಪಾರ ಮತ್ತೆ ವ್ಯವಹಾರದಲ್ಲಿ ನೋಡೋದಾದ್ರೆ, ಯಾರೆಲ್ಲ ಮೀನರಾಶಿಯವರು ಸ್ವಂತ ಉದ್ಯೋಗ, ಸಣ್ಣ ವ್ಯಾಪಾರ ಅಥವಾ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡ್ತಾ ಇರೋರು ಜೂನ್ ತಿಂಗಳ ನಂತರ ಕಲ್ಪವೃಕ್ಷದಂತೆ ಕೆಲಸ ಮಾಡುತ್ತೆ. ವ್ಯಾಪಾರ ಏನಾದರೂ ವಿಸ್ತರಣೆ ಮಾಡಬೇಕು, ಬೇರೆ ಬ್ರಾಂಚ್ ಓಪನ್ ಮಾಡಬೇಕು, ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಗೆ ಕೊಂಡೊಯ್ಬೇಕು ಅಂತಂದ್ರೆ ಬಹಳ ಒಳ್ಳೆ ಟೈಮ್ ಇದು. ಇನ್ನು ಹೊಸ ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ರೆ, ಅದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಜೂನ್ ತಿಂಗಳ ಮೊದಲನೇ 15 ದಿನಗಳ ಒಳಗಾಗಿ ಒಪ್ಪಂದಕ್ಕೆ ಸಹಿ ಹಾಕುವುದು ಬಹಳ ಒಳ್ಳೆಯದು. ಈ ಪಾಲುದಾರಿಕೆ ನಿಮಗೆ ಸಂಪೂರ್ಣ ಬೆಂಬಲ ಕೂಡ ಸಿಗುತ್ತೆ. ಇನ್ನು ವಿಶೇಷವಾಗಿ ಲಾಭದ ರಂಗಗಳು ಯಾವ್ಯಾವು ಅಂದ್ರೆ, ಕಿರಾಣಿ ವ್ಯಾಪಾರದವರಿಗೆ, ಬಟ್ಟೆ, ಹಳೆ ಮತ್ತು ಹೊಸ ಸಿದ್ಧ ಉಡುಪುಗಳು ವ್ಯಾಪಾರ ಮಾಡೋರಿಗೆ, ರಿಯಲ್ ಎಸ್ಟೇಟು, ಶಿಕ್ಷಣ ಸಂಸ್ಥೆ ಸಂಬಂಧಿಸಿದವರಿಗೆ, ಬಿಸ್ನೆಸ್ಸು, ಟ್ರಾವೆಲ್ಸ್. ಆಮೇಲೆ ಮೀನರಾಶಿಯವರು ನಿರೀಕ್ಷೆಗೂ ಮೀರಿದ ಗ್ರಾಹಕರು ಈ ತಿಂಗಳಲ್ಲಿ ಕಾಣ್ತೀರಾ. ಇನ್ನು ವಿರೋಧಿಗಳು ಎಷ್ಟೇ ತೊಂದರೆ ಕೊಡಲು ಪ್ರಯತ್ನಿಸಿದ್ರು ನಿಮ್ಮ ಚಾಣಾಕ್ಷ ಬುದ್ಧಿಯಿಂದ ನೀವು ಗ್ರಾಹಕರನ್ನು ಕೂಡ ನಿಮ್ಮತ್ತ ಸೆಳೆಯುವಲ್ಲಿ, ಅವರ ಗ್ರಾಹಕರನ್ನು ನಿಮ್ಮತ್ತ ಸೆಳೆಯುವಲ್ಲಿ ನೀವು ಯಶಸ್ವಿ ಆಗ್ತೀರಾ. ಕೌಟುಂಬಿಕ ಮತ್ತೆ ಪ್ರೀತಿ ಜೀವನ ನೋಡೋದಾದ್ರೆ, ಮನೆಯಲ್ಲಿ ಬಹಳ ನೆಮ್ಮದಿಯ ವಾತಾವರಣ ಇರುತ್ತೆ. ಮೀನರಾಶಿಯವರು ಕೌಟುಂಬಿಕ ಜೀವನದ ಕಡೆ ನೋಡೋದಾದ್ರೆ ಈ ತಿಂಗಳು ಮಿಶ್ರ ಫಲ, ಒಟ್ಟಾರೆಯಾಗಿ ನೆಮ್ಮದಿ ಕೂಡ ಹೆಚ್ಚಾಗತ್ತೆ. ಕಳೆದ ಕೆಲವು ದಿನಗಳಿಂದ ಗಂಡ ಹೆಂಡತಿ ನಡುವೆ ಇದ್ದ ಸಣ್ಣ ಪುಟ್ಟ ವಿಷಯಕ್ಕೆ ಭಿನ್ನಾಭಿಪ್ರಾಯ ಆಗ್ತಾ ಇದ್ರೆ, ವಾದ ವಿವಾದಗಳು ನಡೀತಿದ್ರೆ ಈ ತಿಂಗಳು ಅವೆಲ್ಲ ಪರಿಹಾರ ಆಗುತ್ತೆ. ಪರಸ್ಪರ ಗೌರವ, ಪ್ರೀತಿ ಎಲ್ಲ ಹೆಚ್ಚಾಗುತ್ತೆ. ಸಂಗಾತಿ ಹೆಸರಿನಲ್ಲಿ ಯಾವುದೇ ಕೆಲಸ ಆರಂಭ ಮಾಡಿದ್ರು ಅದರಲ್ಲಿ ನಿಮಗೆ ಜಯ ಸಿಗತ್ತೆ. ಆಮೇಲೆ ಕುಟುಂಬದೊಂದಿಗೆ ಸಣ್ಣ ಪ್ರವಾಸ, ದೇವತಾ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಅವಕಾಶ ಕೂಡ ನಿಮಗೆ ಸಿಗತ್ತೆ. ಇನ್ನು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಆತಂಕ ಅಂತೂ ದೂರನೇ ಆಗತ್ತೆ. ಅವರು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸೋದು, ನಿಮಗೆ ಕೀರ್ತಿ ತರೋದು, ಅವರ ಆರೋಗ್ಯದಲ್ಲಿ ಬಹಳ ಸುಧಾರಣೆ ಕೂಡ ಕಂಡು ಬರುತ್ತೆ. ಇನ್ನು ಸಿಂಗಲ್ ಆಗಿರೋ ಮೀನರಾಶಿಯವರಿಗೆ ಹೊಸ ಜೀವನ ವ್ಯಕ್ತಿಗಳು ಎಂಟ್ರಿ ಆಗೋ ಸಾಧ್ಯತೆ ಇದೆ. ಪ್ರೀತಿಸುತ್ತಿರೋರಿಗೆ ತಮ್ಮ ಮದುವೆಯ ವಿಷಯವನ್ನು ಪೋಷಕರ ಮುಂದೆ ಪ್ರಸ್ತಾಪಿಸಿದರೆ ಜೂನ್ ತಿಂಗಳಲ್ಲಿ ಪೋಷಕರು ಒಪ್ಪುವ ಸಾಧ್ಯತೆ ಕೂಡ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳು ಬಹಳ ಅತ್ಯಂತ ಕ್ರಿಯಾಶೀಲತೆಯಿಂದ ಕೂಡಿರೋ ದಿನ. ಹೊಸ ಶೈಕ್ಷಣಿಕ ವರ್ಷ ಆರಂಭ ಆಗತ್ತೆ. ಏಕಾಗ್ರತೆ ಹೆಚ್ಚತ್ತೆ. ಬುಧನ ಅನುಗ್ರಹದಿಂದ ಗಣಿತ, ವಿಜ್ಞಾನ ಇಂಥ ತಾಂತ್ರಿಕ ವಿಷಯಗಳನ್ನ ಬಹಳ ಸುಲಭವಾಗಿ ಕಲಿತೀರಾ. ಉನ್ನತ ಶಿಕ್ಷಣಕ್ಕೆ, ವಿದೇಶಕ್ಕೆ ಹೋಗಲು ಬಯಸೋರಿಗೆ ವೀಸಾ, ಪಾಸ್ಪೋರ್ಟ್ ಎಲ್ಲ ಸಕ್ರಿಯವಾಗಿ ಸಿಗತ್ತೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ಜೂನ್ ತಿಂಗಳು ಸಾಧಾರಣವಾಗಿದೆ. ಹಳೆಯ ದೀರ್ಘಕಾಲದ ಕಾಯಿಲೆಗಳು ಬಳುವವರಿಗೆ ಸ್ವಲ್ಪ ರಿಲೀಫ್ ಆಗತ್ತೆ. ಆದ್ರೂ ತಿಂಗಳ ಕೊನೆಯಲ್ಲಿ ವಾರದ ಸ್ವಲ್ಪ ಉಷ್ಣ ಬಾಧೆ, ಕಣ್ಣಿನವ್ರಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಈ ತರ ಕಾಣಿಸ್ಕೊಳ್ಬಹುದು. ಪ್ರತಿದಿನ ಒಂದು 10 ನಿಮಿಷ ಪ್ರಾಣಾಯಾಮ, ಧ್ಯಾನ ಮಾಡೋದ್ರಿಂದ ಮನಸ್ಸಿನ ಒತ್ತಡ ಕೂಡ ಕಡಿಮೆ ಆಗತ್ತೆ. ಇನ್ನು ಜೂನ್ ತಿಂಗಳ ನಂತರ ಎಚ್ಚರಿಕೆ ಬಹಳ ವಹಿಸ್ಬೇಕು. ಏನು ಅಂದ್ರೆ, ಗ್ರಹಗಳು ಎಷ್ಟೇ ಗೋಲ್ಡನ್ ಟೈಮ್ ತಂದ್ರೂ ತಮ್ಮ ಕೆಲವು ತಪ್ಪುಗಳು ಆ ಅದೃಷ್ಟವನ್ನ ದೂರ ಮಾಡುತ್ತೆ. ಆದ್ರಿಂದ ಜೂನ್ ತಿಂಗಳಲ್ಲಿ ನೀವು ಈ ಕೆಳಗಿನ ವಿಷಯಗಳ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಬೇಕು. ಏನಪ್ಪಾ, ಅತಿಯಾದ ನಂಬಿಕೆ ಬೇಡ, ಯಾರ ಮೇಲೂ ನಂಬಿಕೆ ಇಡಕ್ ಹೋಗ್ಬೇಡಿ. ಈ ತಿಂಗಳು ಹೊಸದಾಗಿ ಪರಿಚಯ ಆಗೋ ವ್ಯಕ್ತಿಗಳ ಮುಂದೆ ಮನೆ ರಹಸ್ಯ ಅಂತೂ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ. ಬಿಸ್ನೆಸ್ ಪ್ಲಾನ್ ಹಂಚ್ಕೊಳಕ್ಕೆ ಹೋಗ್ಬೇಡ್ರಿ, ಬಹಳ ಕಷ್ಟ ಆಗತ್ತೆ. ಇನ್ನ
ಸೈನ್ ಮಾಡುವಾಗ ಎಚ್ಚರ ವಹಿಸಬೇಕು. ಯಾವುದೇ ಆಸ್ತಿ ಪತ್ರ, ಬ್ಯಾಂಕ್ ಲೋನು, ಕಚೇರಿಯ ಪ್ರಮುಖ ಫೈಲ್ಗಳು ಇವನ್ನೆಲ್ಲ ಸೈನ್ ಮಾಡ್ಬೇಕಾದ್ರೆ ಭಾರಿ ಹುಷಾರಾಗಿರ್ಬೇಕು. ಇನ್ನು ಕೋಪ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಜೂನ್ 3ನೇ ವಾರದಲ್ಲಿ ಸೂರ್ಯನ ಪ್ರಭಾವದಿಂದಾಗಿ ಸಣ್ಣ ವಿಷಯಕ್ಕೂ ಕೋಪ ಬರಬಹುದು. ಮಾತನಾಡುವಾಗ ನಿಷ್ಠುರವಾದ ಪದಗಳನ್ನು ಬಳಸಕ್ ಹೋಗ್ಬೇಡಿ. ಇದರಿಂದ ಸುಲಭವಾಗಿ ಆಗಬೇಕಾದ ಕೆಲಸಗಳು ಕೆಟ್ಟು ಹೋಗ್ಬಿಡತ್ತೆ. ಇನ್ನು ವಿಶೇಷ ಪರಿಹಾರ ಏನಾದರೂ ಬೇಕಪ್ಪ ಅಂತಂದ್ರೆ ನಿಮ್ಮ ಅದೃಷ್ಟವನ್ನು ಇನ್ನೂ ದುಪ್ಪಟ್ಟು ಮಾಡಿಕೊಳ್ಳಲು ಪ್ರತಿ ಗುರುವಾರ ದಕ್ಷಿಣಾಮೂರ್ತಿಗೆ ಅಥವಾ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿ ದೇವಸ್ಥಾನಕ್ಕೆ ಕಡಿಲಿ ಬೇಳೆ ಅಥವಾ ಬಾಳೆಹಣ್ಣನ್ನು ದಾನ ಮಾಡಬೇಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಸಂಜೆ ವಿಷ್ಣು ಸಹಸ್ರನಾಮ ಕೇಳೋದು, ಪಠಿಸೋದು ಮೀನರಾಶಿಯವರಿಗೆ ಬರೋ ಎಲ್ಲ ಆರ್ಥಿಕ ಅಡೆತಡೆಗಳನ್ನು ನಿವಾರಿಸುತ್ತೆ. ಇನ್ನು ಜೂನ್ ತಿಂಗಳಲ್ಲಿ ಯಾವುದೇ ಪ್ರಮುಖ ಕೆಲಸಕ್ಕೆ ಹೋಗುವಾಗ ಹಳದಿ ಬಣ್ಣದ ಹ್ಯಾಂಡ್ ಕರ್ಚೀಫ್ ಜೋಬಲ್ಲಿ ಇಟ್ಕೊಳ್ಳೋದು ಅಥವಾ ಹಳದಿ ಬಣ್ಣದ ಬಟ್ಟೆ ಧರಿಸೋದು ಅಥವಾ ಅದೆಲ್ಲ ನಿಮ್ಮ ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಜೂನ್ 2026 ನಂತರ ನಿಮ್ಮ ಪಾಲಿಗೆ ಹೊಸ ಆಶಾಕಿರಣವೇ ತರತ್ತೆ. ನಿರಂತರ ಶ್ರಮ ಪಡಿ, ಯಶಸ್ಸು ಖಂಡಿತ ನಿಮಗೆ ಸಿಗತ್ತೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು, ಕುಟುಂಬದವರು ಯಾರಾದರೂ ಮೀನರಾಶಿಯವರಿದ್ರೆ ಅವರಿಗೆ ಶೇರ್ ಮಾಡಿ. ಅವರಿಗೂ ಈ ಶುಭ ಸುದ್ದಿಯನ್ನ ಕೊಡಿ. ದಿನನಿತ್ಯದ ಭವಿಷ್ಯ ಕೇಳಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.